ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ. ಓ ಅಪೇಕ್ಷಾ, ಸಾರಿ, ಅದು ನನ್ನ ಫ್ರೆಂಡ್ ಅರವಿಂದ್ ಅಂತ ಒಬ್ಬಂಗೆ ಮಾಡೋಕ್ಕೋಗಿ ಡಿಸ್ಟರ್ಬ್ ಆಯ್ತಾ? ಇಟ್ಸ್ ಓಕೆ, ಪರವಾಗಿಲ್ಲ. ಓಕೆ, ಎಲ್ಲಿದ್ದೀರಾ ಅಪೇಕ್ಷಾ? ಏನೂ ಇಲ್ಲ, ಒಂದು ಶೂಟ್ ಇತ್ತು, ಸೊ ಶೂಟಲ್ಲಿದ್ದೀನಿ. ನೈಸ್, ಗುಡ್. ಮತ್ತೆ ಹೇಳಿ. ಎಲ್ಲಿ ಶೂಟ್ ಇರೋದು? ಇಲ್ಲೇ ನಾಗರಬಾವಿ ಹತ್ರ. ಓಕೆ, ಯೂಶಲಿ ಎಷ್ಟೊತ್ತಾಗುತ್ತೆ ಶೂಟ್ ಮುಗಿಯೋಕ್ಕೆ? ಒಂದು 4:30 ಹಂಗೆ ಮುಗಿಬಹುದೇನೋ. ಹಾಂ, ಫೈನ್. ಮತ್ತೆ ನೀವು ಹೇಳಿ, ಫೋನ್ ಮಾಡಿದ್ದು ನೀವಲ್ವಾ? ಓಕೆ, ಬಾಯ್. See you. Bye. ಟಚ್ ಅಪ್. ಮೈ ಡಿಯರ್ ಬಟರ್ಫ್ಲೈ, ಭೂಮಿಕಾ ಅನ್ನೋ ಮೀನನ್ನು ಹಿಡಿಯೋದಕ್ಕೆ ನಾನು ಆಗ್ತಿರೋ ಗಾಳದಲ್ಲಿ ಪಾಪ ನೀನೇ ಹುಳು. ನೋಡ್ತಾ ನಿನ್ನನ್ನು ಹಿಡ್ಕೊಂಡು ಹೇಗೆಲ್ಲ ಆಟ ಆಡ್ತೀನಿ ಅಂತ. to 4:30 ನೋಡೋಣ. ನಾನು ಕಲಿಬೇಕು ಅಮ್ಮ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಕೂತ್ಕೊಳ್ಳಿಮ್ಮ. ಹೇಳಿಮ್ಮ, ಏನು ವಿಷಯ? ಈ ವಿಷಯ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆದರೂ ಹೇಳಬೇಕಾಗಿದೆ. ನಿನ್ನೆ ಮಹಿಮಾ ಮನೆಗೆ ಹೋಗಿದ್ವಲ್ವಾ, ಆ ಮನೆ ಹೇಗೆ ಅಂತ ನಿನಗೂ ಗೊತ್ತು. ಮಹಿಮಾ ಇಲ್ಲಿ ನಮ್ಮ ಜೊತೆ ಇಂಥ ವಾತಾವರಣದಲ್ಲಿ ಬೆಳೆದಿರೋವಳು, ಆದರೆ ಅಲ್ಲಿ ಅವಳ್ದಲ್ಲದೆ ಇರೋ ಜೀವನನ ಅವಳು ಲೀಡ್ ಮಾಡ್ತಿದ್ದಾಳೆ. ಹಾಗಂತ ನಾನು ಆ ಮನೆ ಬಗ್ಗೆ ಆಗಲಿ ಮನೆಯವ್ರ ಬಗ್ಗೆ ಆಗಲಿ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಅವಳು ಏನೂ ಕಂಪ್ಲೇಂಟ್ ಮಾಡಿಲ್ಲ. ನನ್ನ ಕನ್ಸರ್ನ್ ಏನಂದರೆ ಆ ಮನೆ ಮಹಿಮಾಗೆ ಎಷ್ಟು ಅಡ್ಜಸ್ಟ್ ಆಗಿದೆ ಅಂತ. ಆ ಮನೆಯವ್ರು ಅವಳನ್ನ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಅವಳಿಗೆ ಇಲ್ಲಿ ಸಿಗ್ತಾ ಇದ್ದ ಲಕ್ಸುರಿಯಸ್ ಲೈಫ್ ಅಲ್ಲಿ ಸಿಗಕ್ಕೆ ಸಾಧ್ಯ ಇಲ್ವಲ್ಲ. ಹಾಗಂತ ಅವಳು ಏನೂ ಕಂಪ್ಲೇಂಟ್ ಮಾಡಿಲ್ಲ. ಆದರೆ ನಮಗೆ ಅರ್ಥ ಆಗತ್ತಲ್ವಾ, ಮೊನ್ನೆ ಏನೋ ಅವಳ ಕಾರ್ ಕೆಟ್ಟೋಗಿತ್ತಂತೆ, ಪದೇ ಪದೇ ಈ ರೀತಿ ಆಗ್ತಾ ಇರತ್ತಂತೆ. ಅದಕ್ಕೆ ನಾವೇ ಅವಳಿಗೊಂದು ಕಾರ್ ಗಿಫ್ಟ್ ಮಾಡಿದರೆ ಹೇಗೆ? ಎಷ್ಟೇ ಆದರೂ ಹೆತ್ತ ಕರಳಲ್ವಾ, ಅವಳ ಆ ರೀತಿ ಅಲ್ಲಿರೋದು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾಯಿಲ್ಲ. ಅನ್ಸಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಅಮ್ಮ, ಇವಾಗ ಬೇಜಾರು ಮಾಡ್ಕೋತೀರಾ? ನೀವು ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ, ಮನ್ಸಿಗೆ ಕಷ್ಟ ಆಗುತ್ತೆ. ಒಂದು ಕಾರ್ ತಾನೇ ಕೊಡ್ಸಿದ್ರಾಯ್ತು ಬಿಡಿ. ಅದನ್ನ ಯಾಕೆ ಹೇಳೋ ಬೇಡೋ ಅನ್ನೋ ಥರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀರಾ? ಅಮ್ಮ, ನೀವು ಕಣ್ಣಲ್ಲಿ ತೋರಿಸಿದ್ದನ್ನ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅದು ಹಾಗಲ್ಲ ಗೌತಮ್, ನಾವು ಕಾರ್ ಕೊಡಿಸೋ ವಿಷಯ ಜೀವಾಗೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಭೂಮಿಕಾ ಮುಂದೇನೂ ಈ ವಿಷಯ ಮಾತಾಡೋಕ್ಕಾಗಲ್ಲ. ಅವ್ರ ಮನೆಯವ್ರ ಮನಸ್ಸನ್ನು ನೋವು ಮಾಡೋಕ್ಕಾಗಲ್ಲ. ಇದು ತುಂಬ ಸೆನ್ಸಿಟಿವ್ ವಿಷಯ. ಇದು ಸ್ವಲ್ಪ ಆಚೀಚೆ ಆದರೂ ಬೇರೆ ಥರ ಆಗ್ಬಿಡತ್ತೆ. ಇದನ್ನು ನಾವು ಸ್ವಲ್ಪ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಈಗ ನಾನು ಏನು ಮಾಡಬೇಕು ಅಂತ ಹೇಳ್ತೀರಮ್ಮ? ನೀವು ಹೇಳಿ, ನಾನು ಹಾಗೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಾವು ಫೋರ್ಸ್ ಮಾಡಿ ಕೊಟ್ಟಂಗೆ ಆಗಬಾರ್ದು, ಸಿಂಪತಿ ತೋರ್ಸಂಗೂ ಆಗಬಾರ್ದು, ಮಹಿಮಾನ ನೋಡಿ ನಾವು ಈ ಕಾರ್ ಕೊಡ್ಸೋ ಥರನೂ ಆಗಬಾರ್ದು. ಅದೇ ಥರ ಯಾರಿಗೂ ನೋವು ಆಗದೆ ಇರೋ ಹಾಗೆ ಮಹಿಮಾಗೆ ಈ ಕಾರ್ ನಾವು ಕೊಡಿಸ್ಬೇಕು. ಅವ್ರು ಇದ್ರ ಬಗ್ಗೆ ಏನೂ ತಪ್ಪು ತಿಳ್ಕೊಳ್ದ ಹಾಗೆ ರಿಸೀವ್ ಮಾಡಬೇಕು. ಆ ಥರ ನಾವೇನಾದರೂ ಮಾಡಬೇಕು. ಡೋಂಟ್ ವರಿ ಅಮ್ಮ, ಯಾರಿಗೂ ಏನು ಗೊತ್ತಾಗದೇ ಇರೋ ಹಾಗೆ, ಯಾರು ಏನು ತಿಳ್ಕೊಳ್ದೇ ಇರೋ ಹಾಗೆ ನಾನೆಲ್ಲನೂ ಮ್ಯಾನೇಜ್ ಮಾಡ್ತೀನಿ. ಹಾಗೆ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನಾನು ಹೇಳಿ ಈ ಕಾರ್ ಮಹಿಮಾಗೆ ಕೊಡಿಸಿದ್ದು ಅಂತ ಅವಳಿಗೆ ಗೊತ್ತಾಗಬಾರ್ದಮ್ಮ. ಎಲ್ಲ ನೀನೇ ಮಾಡಿರೋ ಥರ ಇರಲಿ. ಇಲ್ಲಮ್ಮ, ಯಾರಿಗೂ ಈ ವಿಷಯ ಗೊತ್ತಾಗಲ್ಲ, ನಮ್ಮಲ್ಲೇ ಇರುತ್ತೆ. ನಾನು ಈಗಲೇ ವ್ಯವಸ್ಥೆ ಮಾಡ್ತೀನಿ. ಓಕೆ. ಮಾ, ಏನ್ ಮಾಡ್ತಿದ್ಯಾ ನೀನು? ಅವಳಿಗೆ ಕಾರ್ ಇನ್ನು ಕೊಡಿಸ್ತಾ ಇದೀಯಾ? ನಮಗೆ ಸ್ವಲ್ಪ ತಲೆನೋವು ಕಡಿಮೆ ಆಗಲಿ ಅಂತ. ಅಂದ್ರೆ ಮಹಿಮಾ ಇಲ್ಲಿಗೆ ಬರೋದೇ
ಅವಳಿಗೆ ಅಲ್ಲಿ ಸಿಗದೇ ಇರೋ ಕಂಫರ್ಟ್ ಇಲ್ಲಿ ಸಿಗತ್ತೆ ಅಂತ. ಅದೆಲ್ಲ ಅವಳಿಗೆ ಅಲ್ಲೇ ಸಿಕ್ಕಿದ್ರೆ ಅವಳು ಇಲ್ಲಿಗೆ ಬರೋದಿಲ್ಲ, ನಮಗೆ ತಲೆನೋವು ಇರಲ್ಲ. ಅದಕ್ಕೆ ಅವಳಿಗೆ ಏನೆಲ್ಲ ಬೇಕೋ ಅದೆಲ್ಲ 1 by 1 ಅವಳಿಗೆ ಸಿಗೋ ಹಾಗೆ ಮಾಡ್ತೀನಿ. ಅವಳು ಅಲ್ಲೇ ಇರೋ ಹಾಗೆ ನೋಡ್ಕೋತೀನಿ. ಓಹ್, ಇದಾ ನಿನ್ ಪ್ಲಾನು? ಸಖತ್ತಾಗಿದೆ, ಒಳ್ಳೆ ಪ್ಲಾನೇ ಮಾಡಿದ್ಯಮ್ಮೋ. ಹಾಯ್ ಪುಟ, ಏನ್ ಮಾಡ್ತಾ ಇದೀಯಾ? ಅಣ್ಣ ಏನಿದೆಲ್ಲ? ಸುಮ್ಮನೆ ತಮಾಷೆಗೆ. ನೀನೇನ್ ಚಿಕ್ಕ ಮಗುನಾ? ಒಂಥರ ಹಾಗೆ ಅನ್ಕೋ. ಆ್ಯಕ್ಚುಲಿ ನಮ್ಮ ಒಳಗಡೆ ಒಂದು ಪುಟ್ಟ ಮಗು ಇದ್ದೇ ಇರುತ್ತೆ. ನಾವು ಅವಾಗವಾಗ ಅದನ್ನು ಹೆಚ್ಚಿಸ್ತಾ ಇರಬೇಕು, ಇಲ್ಲದೇ ಇದ್ರೆ ಲೈಫ್ ಭಾಳ ಮಿಸರಲ್ ಆಗ್ಬಿಡುತ್ತೆ, ತಡ್ಕೊಳಕ್ಕಾಗಲ್ಲ. ದಟ್ಸ್ ಟ್ರೂ. ಏಯ್, ನಿನಗೆ ಏನೋ ತೋರಿಸ್ಬೇಕು ಬಾಯ್. ಕಮ್ 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 ಕಮ್. ಹೇಗಿದೆ ಇದೆಲ್ಲ? ಸದ್ಯಕ್ಕೆ ನಾನು ಹ್ಯಾಂಡ್ ಪಿಕ್ ಮಾಡಿರೋದು. ಬಟ್ ಅಣ್ಣ ಇದನ್ನೆಲ್ಲ ಯಾರು ತರಿಸಿದ್ಯಾ? ನನ್ಗ? ಹಿಂಗೆಲ್ಲ ಪುಟ್ಟಿ, ನೀನು ಹೋಟೆಲ್ ಬೆಳೀತಾ ಇದೆಯಲ್ಲ ಮಗುಗೆ. ಆ್ಯಂಡ್ ಬೆಸ್ಟ್ ಆಫ್ ದ ಟಾಯ್ಸ್ನ ನಾನೇ ಚೂಸ್ ಮಾಡಿ ಆರ್ಡರ್ ಮಾಡಿದ್ದೀನಿ, ಎಲ್ಲವೂ ಬರ್ತಾ ಇದೆ. ಹೇಗಿದೆ ನನ್ನ ಪ್ರಿಪ್ರೇಷನ್? ಖುಷಿನಾ? ಖುಷಿನೇ ಅಣ್ಣ, ಬಟ್ ಇಷ್ಟು ಬೇಗ ಇವನ್ನೆಲ್ಲ ಯಾರು ತರಿಸ್ತಾರೆ? ಇಷ್ಟು ಬೇಗನಾ ಪುಟ? ನೋಡ್ತಿದ್ದಾಗ ಡೆಲಿವರಿ ಟೈಮ್ ಬಂದ್ಬಿಡುತ್ತೆ. ಖುಷಿ ವಿಷಯದಲ್ಲಿ ಹಾಗೇನೆ ಟೈಮು ರನ್ನಿಂಗ್ ರೇಸ್ ಮಾಡ್ಬಿಡುತ್ತೆ, ನಿನ್ಗೆ ಗೊತ್ತಾಗಲ್ಲ. ಇನ್ನೊಂದು ವಿಷಯ ಏನು ಗೊತ್ತಾ, ನನಗೆ ನೀನು ಮಗು ಜೊತೆ ಆಟ ಆಡಬೇಕು. ನನ್ನನ್ನು ನಾನು ಮರೆತು ಆ ಮಗು ಜೊತೆ ನಾನು ಒಂದು ಮಗು ಆಗ್ಬಿಡ್ಬೇಕು. ಆ್ಯಂಡ್ ಪ್ರತಿಯೊಂದು ಮೂಮೆಂಟ್ನ ನಾನು ಎಂಜಾಯ್ ಮಾಡಬೇಕು ಅಂತ ಆಗಲೇ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ. ಸೊ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಜೀವ, ನೋಡಿದ್ಯಾ ಅಳಿಯಂದ್ರನ್ನ? ತಂಗಿ ಮಗುಗೆ ಇಷ್ಟು ಖುಷಿ ಪಡ್ತಾ ಇದ್ದಾರೆ. ಇನ್ನು ಅವ್ರಿಗೆ ಏನಾದ್ರೂ ಮಗು ಆಗ್ಬಿಟ್ರೆ ಹೇಗೆ? ಆಮ, ನಾನು ಹಾಗೆ ಅನ್ಕೊಳ್ತಾ ಇದ್ದೆ. ಅಕ್ಕ ತುಂಬಾ ಲಕ್ಕಿ. ಅಣ್ಣ, ನೀನ್ ಹೀಗೆಲ್ಲ ಮಾಡಿ ನನ್ನನ್ನ ತುಂಬಾ ಎಮೋಷನಲ್ ಮಾಡ್ತಿದ್ಯಾ. ಇದೆಲ್ಲ ನನ್ಗೇನು ಹೊಸ್ತೇನಲ್ಲ. ಈ ಥರ ನೀನು ತುಂಬಾ ಸಲ ಮಾಡಿದ್ಯಾ. ನಿನ್ನ ಪ್ರೀತಿನ ತೋರಿಸ್ಕೊಳ್ಳೋದೇ ಹೀಗೆ. ಬಟ್ ಈ ಸಲ ಮಾತ್ರ ಎಲ್ಲ ತುಂಬಾ ಸ್ಪೆಷಲ್ ಅನ್ನಿಸ್ತಿದೆ. ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಜೀವ, ಇಷ್ಟು ದಿನ ನೀನು ಮತ್ತು ಮಹಿಮಾ ಬರೀ ಗಂಡ ಹೆಂಡ್ತಿರಾಗಿದ್ರಿ. ಬಟ್ ನೌ ಯು ಆರ್ ಗೆಟಿಂಗ್ ಪ್ರಮೋಟೆಡ್ ಆಸ್ ಪೇರೆಂಟ್ಸ್. ನಿಮ್ಮಿಬ್ಬರಿಗೂ ಈ ಒಂದು ಎಕ್ಸ್ಪೀರಿಯನ್ಸ್ ಭಾಳ ಹೊಸ್ತು. ಸೊ ಮಹಿಮಾಗೆ ಒಬ್ಬ ತಾಯಿಯಾಗಿ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗಿರಬೇಕು ಅನ್ನೋದನ್ನೆಲ್ಲ ಹೇಳಿದ್ದೀನಿ. ಒಬ್ಬ ಅಣ್ಣನಾಗಿ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇರೋದು, ಅವಳ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋ ಅಷ್ಟೇ. ಖಂಡಿತ ಬಾವ, ನೀವೇನು ವರಿ ಮಾಡ್ಕೋಬೇಡಿ. ನಿಮ್ಮಷ್ಟು ಪ್ಯಾಂಪರ್ ಮಾಡೋಕ್ಕಾಗದೇ ಇದ್ರೂ ನನ್ನ ಲಿಮಿಟ್ಸ್ನ ಮೀರಿ ಅವಳನ್ನ ಕೇರ್ ಮಾಡ್ತೀನಿ, ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ಇಷ್ಟು ಗ್ಯಾರಂಟಿ ಸಾಕಲ್ವಾ? ಸಾಕಾಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.